ಎಲ್ರಿಗೂ ನಮಸ್ಕಾರ. ನಾನಿವತ್ತು ಏನು ಬ್ಲೌಸಲ್ಲಿ ಯಾವ ರೀತಿ ಮೆಷರ್ಮೆಂಟ್ನ ತೊಗೊಳ್ಳೋದು, ಬ್ಲೌಸ್ನ ಕಟ್ ಮಾಡೋದಕ್ಕೆ, ಸ್ಟಿಚ್ ಮಾಡೋದಕ್ಕಾಗಿರ್ಬೋದು, ಯಾವ ರೀತಿ ಮೆಷರ್ಮೆಂಟ್ನ ತೊಗೊಳ್ಳೋದು ಅಳತೆ ಬ್ಲೌಸಲ್ಲಿ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವು ಬ್ಲೌಸಲ್ಲಿ ಸಾಮಾನ್ಯವಾಗಿ ತೊಗೋಬೇಕಾಗಿರೋದು ಬ್ಲೌಸ್ನ ಲೆಂತ್ ಎಷ್ಟಿದೆ ಅನ್ನೋದು. ನಾನಿಲ್ಲಿ ಎಷ್ಟು ಯಾವ ರೀತಿ ಮೆಜರ್ಮೆಂಟ್ನ ತೊಗೋಬೇಕು ಮತ್ತು ಎಷ್ಟು ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡಬೇಕು ಅನ್ನೋದನ್ನು ಸಹ ಹೇಳ್ತಾ ಇದ್ದೀನಿ. ಇವಾಗ ನೋಡಿ, ಬ್ಲೌಸ್ದು ಉದ್ದ ಎಷ್ಟಿದೆ ಅಂತ ನೋಡೋಣ. ಬ್ಲೌಸ್ ಉದ್ದನ ಮೆಜರ್ ಮಾಡೋದಕ್ಕೆ ನಾವಿಲ್ಲಿ ಟೇಪ್ನ ಈ ರೀತಿ ಇಟ್ಕೊಂಡು ಸ್ವಲ್ಪ ಬ್ಲೌಸ್ನ ಈ ಥರ ಎಳೆದ್ಬಿಟ್ಟು ಬ್ಲೌಸ್ ಮೆಜರ್ಮೆಂಟ್ನ ತೊಗೊಬೇಕಾಗುತ್ತೆ. ಈ ರೀತಿ ನೋಡ್ತಾ ಇರ್ಬೋದು, 13.75 ಇದೆ. 13.75 ಇರೋದ್ರಿಂದ ನಾವು ಇದು ಲೈನಿಂಗ್ ಬ್ಲೌಸ್ ಏನಾದರೂ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ರೆ ಲೈನಿಂಗ್ ಬ್ಲೌಸ್ಗೆ ನಾವು 1 ಇಂಚ್ ಎಕ್ಸ್ಟ್ರಾನ ಸ್ಟಿಚಿಂಗ್ ಮಾರ್ಜಿನ ತೊಗೊಬೇಕಾಗುತ್ತೆ ಬ್ಲೌಸ್ ಲೆಂತಲ್ಲಿ. ಮತ್ತು ಅಕಸ್ಮಾತ್ ಏನಾದರೂ ಪ್ಲೈನ್ ಬ್ಲೌಸ್ ಕೊಟ್ಟಿದ್ರೆ 13.75 ಇರೋದು ಬ್ಲೌಸ್ ಲೆಂತು ನಾವು 2 ಇಂಚ್ ಎಕ್ಸ್ಟ್ರಾನ ಸ್ಟಿಚಿಂಗ್ ಮಾರ್ಜಿನ್ ಅಂತ ತೊಗೊಬೇಕಾಗುತ್ತೆ ಪ್ಲೈನ್ ಬ್ಲೌಸು. ಇದಾದಮೇಲೆ ಬ್ಲೌಸ್ದು ಚೆಸ್ಟ್ ಎಷ್ಟಿದೆ ಅಂತ ನೋಡೋಣ, ಎದೆ ಸುತ್ತಳತೆ ಎಷ್ಟಿದೆ ಅಂತ. ನಾವು ಯಾವಾಗಲೂ ಬ್ಲೌಸ್ದು ಎದೆ ಸುತ್ತಳತೆನ ನಾವು ಮೆಷರ್ಮೆಂಟ್ ತೊಗೊಬೇಕಾದ್ರೆ ಯಾವತ್ತು ನಾವು ಉಕ್ಸ್ ಕಡೆಗೆ ಮೆಷರ್ಮೆಂಟ್ನ ತೊಗೊಬಾರ್ದು. ಉಕ್ಸ್ ರಿಂಗ್ ಏನಿರುತ್ತೆ ಆ ಕಡೆಗೆ ನಾವು ಮೆಷರ್ಮೆಂಟ್ನ ತೊಗೊಬೇಕಾಗುತ್ತೆ. ಯಾಕಂದರೆ ಈ ಕಡೆಗೂ ನಮಗೆ 1 ಇಂಚ್ ಎಕ್ಸ್ಟ್ರಾ ಡಿಫ್ರೆನ್ಸ್ ಬರ್ತಾ ಇರುತ್ತೆ. ಈ ಕಡೆ 1 ಇಂಚ್ ಎಕ್ಸ್ಟ್ರಾ ಇರುತ್ತೆ, ಈ ಕಡೆ 1 ಇಂಚ್ ಕಡಿಮೆ ಇರುತ್ತೆ. ಯಾಕೆಂದರೆ ನಾವು ಈ ಕಡೆಗೆ ಈ ಪಟ್ಟಿನ ಕೊಟ್ಟಿರೋದ್ರಿಂದ ನಮಗೆ 1 ಇಂಚ್ ಆ್ಯಡ್ ಆನ್ ಆಗಿರುತ್ತೆ. ಈ ಕಡೆಗೆ ಈ ಥರ ಫೋಲ್ಡ್ ಮಾಡಿ ನಾವೇನು ಉಕ್ಸ್ ಹಾಕೋದಕ್ಕೆ ಸ್ಟಿಚ್ ಮಾಡಿರ್ತೀವಲ್ಲ, ಅದಕ್ಕೆ ಇಲ್ಲಿ 1 ಇಂಚ್ ಕಡಿಮೆ, 1 ಇಂಚ್ ಅಥವಾ 3/4 ಇಂಚು ನಮಗೆ ಡಿಫ್ರೆನ್ಸ್ ಬಂದೇ ಬರುತ್ತೆ. ಹಾಗಾಗಿ ನಾವು ಯಾವಾಗಲೂ ಮೆಷರ್ಮೆಂಟ್ನ ತೊಗೊಬೇಕಾದ್ರೆ ಉಕ್ಸ್ ಏನು ರಿಂಗ್ ಪಟ್ಟಿ ಇರುತ್ತೆ ಆ ಕಡೆಯಿಂದಲೇ ನಾವು ಮೆಷರ್ಮೆಂಟ್ನ ತೊಗೊಬೇಕಾಗುತ್ತೆ. ಇವಾಗ ಚೆಸ್ಟ್ ಎಷ್ಟಿದೆ ಅಂತ ನೋಡೋಣ. ಇದು ಚೆಸ್ಟು 9.5 ಇದೆ. ಇದು 9.5 ಇದೆ. 9.5 ಅಂದರೆ ಅಲ್ಲಿಗೆ 9×4 27, 27 ಇನ್ನು 2 ಇಂಚ್ ಎಕ್ಸ್ಟ್ರಾ, ಅಲ್ಲಿಗೆ 29 ಇಂಚು ಎದೆ ಸುತ್ತಳತೆ ಇದು ಬ್ಲೌಸ್ ಇದು. ಈಗ 9.5 ಇದೆ ಅಲ್ವಾ, ನಾವು ಇದಕ್ಕೆ 2 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ನ ತೊಗೊಬೇಕಾಗುತ್ತೆ. ಯಾವುದೇ ಬ್ಲೌಸ್ ಆದರೂ ಇದೇ ರೀತಿ ನಾವು ಮೆಷರ್ಮೆಂಟ್ನ ತೊಗೊಬೇಕಾಗುತ್ತೆ. ಇಲ್ಲಿ ನಾವು ಎದೆ ಸುತ್ತಳತೆಗೆ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇದರ ಸೊಂಟದ ಭಾಗ ಎಷ್ಟಿದೆ ಅನ್ನೋದನ್ನು ನೋಡೋಣ. ಈ ರೀತಿ ಸೊಂಟದ ಭಾಗನ ಅಳತೆ ಮಾಡಬೇಕಾದ್ರೆ ನಾವು ಟೇಪ್ನ ಈ ರೀತಿ ಬ್ಲೌಸ್ ಕೆಳಭಾಗದಿಂದ ಇಟ್ಕೊಂಡು ಈ ಥರ ಸ್ಟ್ರೇಟಾಗಿ ಟೇಪು ಮತ್ತು ಬ್ಲೌಸ್ ಎರಡೂ ಸಮ ಬರೋ ಥರ ನೋಡಿಕೊಂಡು ನಾವು ಮೆಷರ್ಮೆಂಟ್ನ ತೊಗೊಬೇಕಾಗುತ್ತೆ. ಈ ರೀತಿ ನೋಡ್ತಾ ಇರ್ಬೋದು, 28 ಇದೆ. 28 ಇದರದ್ದು ಸೊಂಟದ ಭಾಗ ಇದೆ. ಹಾಗಾಗಿ ಇದು ನಮಗೆ ನಾವು ಏನು ಮಾರ್ಕ್ ಹಾಕುವಾಗ ನಮಗೆ 7 ಇಂಚಸ್ ಇದು ಬರುತ್ತೆ. ಸೊಂಟದ ಭಾಗಕ್ಕೆ ನಾವು ಏನು ಮೆಷರ್ ಹಾಕ್ತೀವಿ ಅದಕ್ಕೆ 7 ಇಂಚ್ ಬರುತ್ತೆ. 7 ಇಂಚಿಗೆ ನಾವು ಬ್ಯಾಕಲ್ಲಿ 1 ಇಂಚ್ ಎಕ್ಸ್ಟ್ರಾ, ಇದೇನು ಇಲ್ಲಿ ಟಕ್ಸ್ ಹಿಡಿತೀವಲ್ಲ ಅದಕ್ಕೋಸ್ಕರ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಅಲ್ಲಿಗೆ 8 ಇಂಚು ನಾವು ಸೊಂಟದ ಭಾಗನ ತೊಗೋಬೇಕು ಮತ್ತು 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ತೊಗೊಬೇಕಾಗುತ್ತೆ ಬ್ಯಾಕಲ್ಲಿ. ಮತ್ತು ಫ್ರಂಟಲ್ಲಿ ನಾವು ಯಾವ ರೀತಿ ತೊಗೊಬೇಕು ಅಂದರೆ, ನಾವೇನು ಈ ಟಕ್ ಪಾಯಿಂಟ್ನ ಹಿಡಿತೀವಿ, ಈ ಕಡೆ 1 ಇಂಚ್, ಈ ಕಡೆ 1 ಇಂಚು. ಬ್ಯಾಕಲ್ಲಿ ನಾವೇನು 8 ಇಂಚು ತೊಗೊಂಡಿರ್ತೀವಿ ಅದಕ್ಕಿಂತ 1.5 ಇಂಚ್ ಎಕ್ಸ್ಟ್ರಾ ನಾವು ಸೊಂಟದ ಭಾಗನ ತೊಗೊಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಾವು ಟಕ್ಸ್ ಹಿಡಿತೀವಲ್ಲ, ಈ ಕಡೆ 1 ಇಂಚು, ಈ ಕಡೆ 1 ಇಂಚು, 2 ಇಂಚು ನಾವು ಟಕ್ಸ್ನ ಹಿಡಿತೀವಿ. ಹಾಗಾಗಿ ನಾವು ಮಿನಿಮಮ್ ಆದರೂ 1.5 ಇಂಚ್ ಎಕ್ಸ್ಟ್ರಾ ಬ್ಯಾಕಿಗಿಂತ 1.5 ಇಂಚ್ ಎಕ್ಸ್ಟ್ರಾ ಸೊಂಟದ ಭಾಗನ ತೊಗೊಬೇಕು. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಈ ಬ್ಲೌಸ್ದು ಬ್ಯಾಕ್ ನೆಕ್ ಎಷ್ಟಿದೆ ಅಂತ ನೋಡೋಣ. ಬ್ಯಾಕ್ ನೆಕ್ನ ಬ್ಯಾಕ್ ಡೀಪ್ನ ಅಳತೆ ಮಾಡೋದಕ್ಕೆ ಈ ರೀತಿ ಏನು ಬ್ಲೌಸ್ ಇರುತ್ತೆ ಅದ್ರ ಶೋಲ್ಡರಲ್ಲಿ ಇಟ್ಕೊಂಡು ಈ ರೀತಿ ನಾವು ಅಳತೆನ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನಮಗೆ 9 ಇಂಚು ಬ್ಯಾಕ್ ಡೀಪ್ ಅನ್ನೋದು ಸಿಗ್ತಾ ಇದೆ. ಹಾಗಾಗಿ 9 ಇಂಚು ಬ್ಯಾಕ್ ಡೀಪ್ನ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಈ ಡೀಪಲ್ಲಿ ನಾವು ಯಾವುದೇ ಕಾರಣಕ್ಕೂ ಏನೂ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಫ್ರಂಟ್ ಡೀಪ್ನು ಎಷ್ಟಿದೆ ಅಂತ ನೋಡೋಣ. ಫ್ರಂಟ್ ಡೀಪ್ ಬಂದುಬಿಟ್ಟು ನೋಡ್ತಾ ಇರ್ಬೋದು 5.5 ಇದೆ. ಫ್ರಂಟ್ ಡೀಪು
ಬ್ಯಾಕ್ ಟಿಪ್ಪಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಸ್ಟಿಚಿಂಗ್ ಮಾರ್ಜಿನ್ ಅಂತ ನಾವು ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ಫ್ರಂಟ್ ಮತ್ತು ಬ್ಯಾಕ್ ಟಿಪ್ನ ತೊಗೊಬೇಕು. ಇದಾದಮೇಲೆ ಮತ್ತೆ ನಾವು ಬ್ಲೌಸಲ್ಲಿ ಮೇಯ್ನಾಗಿ ಏನು ತೊಗೊಬೇಕು ಅಂದರೆ ಟಫ್ ಪಾಯಿಂಟ್ ಎಲ್ಲಿದೆ, ಎಷ್ಟು ಮೆಜರ್ಮೆಂಟಲ್ಲಿದೆ ಅಂತ. ಇದೇನು ಈ ಥರ ಬ್ಲೌಸ್ನ ಫೋಲ್ಡ್ ಮಾಡಿ ಇದೇನು ಶೋಲ್ಡರಲ್ಲಿ ನಾವು ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿಂದ ಇಟ್ಕೊಂಡು ಇಲ್ಲಿಗೆ ಕರೆಕ್ಟಾಗಿ ನಾವೇನು ಟಕ್ನ ಹಿಡ್ದಿರ್ತೀವಲ್ಲ ಸೆಂಟರ್ ಟಕ್ಸ್ನ ಅಲ್ಲಿಗೆ ಅಳತೆ ಮಾಡಿ ನೋಡಬೇಕಾಗುತ್ತೆ. ನಮಗೆ ಅಲ್ಲಿ 9:15 ಸಿಗ್ತಾಯಿದೆ. 9:15 ಟಕ್ಸ್ ಪಾಯಿಂಟ್ ಸಿಕ್ಕಿದ್ರೆ ನಾವು ಅದಕ್ಕೆ ಎಕ್ಸ್ಟ್ರಾ ಹಾಫ್ ಇಂಚನ್ನ ಆ್ಯಡ್ ಮಾಡಿ 10 ಇಂಚಿಗೆ ನಾವು ಟಕ್ಸ್ ಪಾಯಿಂಟ್ನ ತೊಗೊಬೇಕಾಗುತ್ತೆ. ಯಾಕೆಂದರೆ ನಾವಿಲ್ಲಿ ಏನು ಶೋಲ್ಡರ್ನ ಕೂಡಿಸ್ತೀವಲ್ಲ ಆವಾಗ ಇದು ಮೇಲೆ ಹೋಗ್ಬಿಡುತ್ತೆ. ಹಾಗಾಗಿ ನಾವು 10 ಇಂಚಿಗೆ ತೊಗೊಂಡ್ರೆ ನಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇದಿಷ್ಟು ಫ್ರಂಟು ಮತ್ತು ಬ್ಯಾಕ್ ಆಯಿತು. ಇವಾಗ ಆರ್ಮೋಲ್ ಅನ್ನೋದನ್ನ ನಾವು ಯಾವ ರೀತಿ ಮೆಷರ್ ಮಾಡಬೇಕು, ನಾವೇನು ಬ್ಲೌಸ್ ಮಾರ್ಕ್ ಹಾಕುವಾಗ ನಮಗೆ ಆರ್ಮೋಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಏನು ಆರ್ಮೋಲ್ನ ಕರೆಕ್ಟಾಗಿ ತೊಗೊಂಡ್ರೆ ನಮಗೆ ಯಾವುದೇ ಥರ ಬ್ಲೌಸಲ್ಲಿ ರಿಂಕಲ್ ಬರೋದಾಗಿರ್ಬೋದು, ಕುಪ್ಪೆ ಬರೋದಾಗಿರ್ಬೋದು, ಯಾವ ರೀತಿಯೂ ಬರೋದಿಲ್ಲ. ಹಾಗಾಗಿ ನಾವು ಆರ್ಮೋಲ್ನ ಯಾವ ರೀತಿ ಮೆಷರ್ ಮಾಡೋದು ಅನ್ನೋದನ್ನು ನೋಡೋಣ. ನಿಮಗೆ ಅಕಸ್ಮಾತ್ ಚೆಸ್ಟ್ ಮೆಷರ್ಮೆಂಟ್ ಪ್ರಕಾರ ಆರ್ಮೋಲ್ ತೊಗೊಳಕ್ಕೆ ಬರಲಿಲ್ಲ ಅಂದರೆ ಈ ರೀತಿ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟು ಆರ್ಮೋಲ್ನ ನೀವು ಆರಾಮಾಗಿ ತೊಗೊಬೋದಾಗಿರುತ್ತೆ. ಈ ರೀತಿ ಬ್ಲೌಸ್ ಏನು ನಾವು ಶೋಲ್ಡರ್ ಇರುತ್ತೆ ಅಲ್ಲಿ ಈ ರೀತಿ ಟೇಪ್ನ ಇಟ್ಕೊಂಡು ಏನು ಆರ್ಮೋಲ್ ಅನ್ನೋದು ಇಲ್ಲಿ ಜಾಯಿಂಟ್ ಮಾಡಿರ್ತೀವಿ, ಸ್ಲೀವು ಮತ್ತು ಇದೇನು ಚೆಸ್ಟ್ ಭಾಗನ ನಾವು ಜಾಯಿಂಟ್ ಮಾಡಿರ್ತೀವಲ್ವ ಅಲ್ಲಿಗೆ ಈ ರೀತಿ ಇಟ್ಕೊಂಡು ಈ ರೀತಿ ಟೇಪ್ನ ಈ ಥರ ಫೋಲ್ಡ್ ಮಾಡಿದ್ರೆ ನಮಗೆ ಸಿಗುತ್ತೆ ಆರ್ಮೋಲ್ ಅನ್ನೋದು. ಎಷ್ಟು ಬರ್ತಾಯಿದೆ ಅಲ್ಲಿಗೆ 5.5 ಇಂಚಷ್ಟು ನಮಗೆ ಆರ್ಮೋಲ್ ಬರ್ತಾಯಿದೆ. ಈ ಚೆಸ್ಟ್ ಮೆಜರ್ಮೆಂಟಿಗೂ ಸಹ ನಾವು ಏನು 9.5 ಬಂದಿದೆಯಲ್ಲ ಇದಕ್ಕೂ ನಾವು 5.5 ತೊಗೊಬೇಕು ಆರ್ಮೋಲ್ನ. ನಮಗೆ ಇಲ್ಲಿ ಆರ್ಮೋಲಲ್ಲಿ ಸಿಗ್ತಾ ಇರೋದು 5.5. ನಿಮ್ಗೆ ಅಕಸ್ಮಾತ್ ಏನಾದರೂ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಆರ್ಮೋಲ್ನ ಎಷ್ಟು ತೊಗೋಬೇಕು ಅನ್ನೋ ವಿಡಿಯೋ ಬೇಕಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದ್ರ ವಿಡಿಯೋನು ಸಹ ಮಾಡಿಕೊಡ್ತೀನಿ. ಇದಾದಮೇಲೆ ನಾವು ಸ್ಲೀವ್ಸ್ಗೆ ಬರೋಣ. ಸ್ಲೀವ್ಸಲ್ಲಿ ನಾವು ತೊಗೊಬೇಕಾಗಿರೋ ಮೇಯ್ನ್ ಮೆಜರ್ಮೆಂಟ್ ಬಂದ್ಬಿಟ್ಟು ಸ್ಲೀವ್ಸ್ ಲೆಂತ್ ಎಷ್ಟಿದೆ ಮತ್ತು ಇದರ ರೌಂಡ್ ಎಷ್ಟಿದೆ ಮತ್ತು ಇದರ ವಿಡ್ತ್ ಎಷ್ಟಿದೆ ಅನ್ನೋದನ್ನು ತೊಗೊಬೇಕು. ನೋಡೋಣ ಈಗ ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ. ಇದು ಸ್ಲೀವ್ಸ್ ತೋರ್ಸೋಕ್ಕಿಂತ ಮುಂಚೆ ಮತ್ತೆ ಶೋಲ್ಡರ್ನ ತೊಗೊಬೇಕು. ಶೋಲ್ಡರ್ ಇಲ್ಲಿ ಎಷ್ಟಿದೆ ಅಂತ ನೋಡೋಣ. ಇದೇನು ಶೋಲ್ಡರ್ ಇರುತ್ತೆ ಇಲ್ಲಿ 2 ಇಂಚಿದೆ. ಶೋಲ್ಡರ್ ರೆಡಿ ಬಂದುಬಿಟ್ಟು 2 ಇಂಚಿಗಿದೆ. ನಾವು ಇದಕ್ಕೆ 1/2 ಇಂಚ್ ಎಕ್ಸ್ಟ್ರಾನ ತೊಗೊಬೇಕು. ಯಾಕೆ ತೊಗೋಬೇಕಪ್ಪ ಅಂದರೆ ಇದೇನು ನಾವು ನೆಕ್ ಪಾರ್ಟ್ನ ರೆಡಿ ಮಾಡ್ತೀವಿ ಅದರಲ್ಲಿ 1/4 ಇಂಚ್ ಹೋಗುತ್ತೆ. ಇದೇನು ಸ್ಲೀವ್ ಮತ್ತು ಶೋಲ್ಡರ್ನ ಜಾಯಿಂಟ್ ಮಾಡ್ತೀವಿ ಇದರಲ್ಲಿ 1/4 ಇಂಚ್ ಹೋಗುತ್ತೆ. ಹಾಗಾಗಿ ನಾವು ನೆಕ್ ಎಷ್ಟಿರುತ್ತೆ ಅದಕ್ಕಿಂತ 1/2 ಇಂಚ್ ಎಕ್ಸ್ಟ್ರಾನ ತೊಗೊಬೇಕಾಗುತ್ತೆ. ಅಕಸ್ಮಾತ್ ನಿಮಗೆ ಶೋಲ್ಡರ್ ತೊಗೊಳ್ಳೋದು ಗೊತ್ತಾಗಲಿಲ್ಲ ಅಂದರೆ ಅದಕ್ಕೂ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದ್ರದ್ದು ಚಾರ್ಟ್ ಮಾಡಿ ಹಾಕ್ತೀನಿ. ಇವಾಗ ಬ್ಲೌಸ್ದು ಲೆಂತ್ ನೋಡೋಣ. ಸ್ಲೀವ್ಸ್ ಲೆಂತು ಎಷ್ಟಿದೆ ಅಂತ. ಸ್ಲೀವ್ಸ್ ಲೆಂತ್ ಬಂದುಬಿಟ್ಟು ನಮಗೆ 10.75 ಇದೆ. 10.75ಗೆ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನ ತೊಗೊಬೇಕು ನಾವು ಲೆಂತಲ್ಲಿ. 1 ಇಂಚ್ ಎಕ್ಸ್ಟ್ರಾ ಅಂದರೆ 11.75ಗೆ ನಾವು ಮಾರ್ಕ್ನ ಹಾಕೋಬೇಕಾಗುತ್ತೆ. ಮತ್ತು ಇಲ್ಲಿ ಇದರ ರೌಂಡ್ ಎಷ್ಟಿದೆ ಅಂದರೆ ರೌಂಡು 5.25 ಇದೆ. 5.25 ರೆಡಿನೇ ತೊಗೊಬೇಕು. 5.25ಗೆ ನಾವು ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಸಹ ನಾವು 5.25ಗೆ ಹಾಕಬೇಕು. ಆದರೆ ನಾವು ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ನಾವೇನು ಒಳಗಡೆ ಬಟ್ಟೆನ ಬಿಡ್ತೀವಿ ಅದಕ್ಕೆ ನಾವು 1.5 ಇಂಚು ಇಲ್ಲ 2 ಇಂಚಷ್ಟು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ನ ತೊಗೊಬೇಕು. ಮತ್ತು ಇದೇನು ಸ್ಲೀವ್ಸ್ದು ವಿಡ್ತ್ನ ನಾವು ಇದೇ ಥರ ಏನು ಶೋಲ್ಡರ್ ಇಲ್ಲಿ 2 ಜಾಯಿಂಟ್ ಫ್ರಂಟು ಮತ್ತು ಬ್ಯಾಕು ಜಾಯಿಂಟ್ ಮಾಡಿರ್ತೀವಲ್ಲ ಶೋಲ್ಡರ್ ಅಲ್ಲಿಗೆ ಇಟ್ಕೊಂಡು ಅಲ್ಲಿಂದ ನಾವೇನು ಈ ಕಡೆ 2 ಶೋಲ್ಡರ್ನ 2 ಸ್ಲೀವ್ನ ಜಾಯಿಂಟ್ ಮಾಡಿರ್ತೀವಲ್ಲ ಈ ಪಾರ್ಟ್ 2 ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಸ್ವಲ್ಪ ನೋಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಈ ರೀತಿ ಅಳತೆನ ತೊಗೊಂಡೋಗಿ ಹೋಗಬೇಡಿ. ಯಾವ ರೀತಿ ಇದು ಏನು ಕ್ರಾಸಿಂಗಲ್ಲಿ ಬಂದಿರುತ್ತೆ ಅದೇ ರೀತಿ ಅಳತೆನ ತೊಗೊಂಡೋಗಿ ಹೋದರೆ ನಮಗೆ ಜಾಸ್ತಿ ಬಂದುಬಿಡುತ್ತೆ. ನೋಡಿ 8 ಇಂಚ್ ಬಂದುಬಿಡುತ್ತೆ. ಆ ರೀತಿ ನಮಗೆ ಅದು ಹಾಕ್ಕೊಳಕ್ಕೆ ಹೋದರೆ ಲೂಸ್ ಆಗುತ್ತೆ. ಹಾಗಾಗಿ ಇದೇನು ಈ ರೀತಿ ಇರುತ್ತೆ, ಈ ರೀತಿಯೇ ಮೆಜರ್ಮೆಂಟ್ ತೊಗೊಬೇಕು. ಸ್ವಲ್ಪ ಈ ಥರ ಎಳೆದಿಟ್ಕೊಂಡು ಮೆಜರ್ಮೆಂಟ್ನ ತೊಗೊಬೇಕು.
7.5 ಬರ್ತಾಯಿದೆ. ಇಷ್ಟು ಬ್ಲೌಸಲ್ಲಿ ನಾವು ಯಾವ ರೀತಿ ಅಳತೆನ ತೊಗೊಬೇಕು ಅನ್ನೋದು ಮತ್ತು ಎಷ್ಟು ಮಾರ್ಜಿನ್ನ ನಾವು ಆ್ಯಡ್ ಮಾಡಬೇಕು ಅನ್ನೋದು ಬ್ಲೌಸಲ್ಲಿ ನಾವು ಈ ಥರ ಮೆಜರ್ಮೆಂಟ್ನ ತೊಗೊಂಡ್ರೆ ಆರಾಮಾಗಿ ನಾವು ಬ್ಲೌಸ್ನ ಕಟ್ ಮಾಡ್ಬೋದಾಗಿರುತ್ತೆ ಮತ್ತು ಸ್ಟಿಚ್ ಮಾಡ್ಬೋದು ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.